ಸೊ ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಗಾರ್ಡನ್ನಲ್ಲಿ ಬೆಳೆದಿರುವಂತಹ ಹಲವಾರು ಗಿಡನ ಯೂಸ್ ಮಾಡಿಕೊಂಡು ನಾನು ಒಂದು ಹೇರ್ ಪ್ಯಾಕ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ಹೇರ್ ಪ್ಯಾಕ್ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಅಂತ ಹೇಳ್ತಾ, ಹಾಗೆ ನಿಮಗೆಲ್ಲ ಗೊತ್ತೇ ಇದೆ ಹೇರ್ಸ್ ಸ್ವಲ್ಪ ನಂದು ಹೆವಿನೇ, ಮೇಂಟೆನೆನ್ಸು ತುಂಬ ಕಷ್ಟ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ನನಗೂ ಕೂಡ ಮೇಂಟೆನೆನ್ಸಲ್ಲಿ ಸ್ವಲ್ಪ ಏರುಪೇರು ಆಗಿರೋದಕ್ಕೆ ನನಗೆ ಚೂರು ಅಂದರೆ ಲೈಟಾಗಿ, ಜಾಸ್ತಿ ಏನಲ್ಲ, ಸ್ವಲ್ಪ ಡ್ಯಾಂಡ್ರಫ್ ಆಗಿದೆ, ಸ್ವಲ್ಪ ಹಾರ್ಡ್ ಅಂತ ಅನ್ನಿಸ್ತಿದೆ ಇತ್ತೀಚೆಗೆ ಕೂದಲು. ಸೊ ಇದನ್ನು ಸಾಫ್ಟ್ ಮಾಡ್ಕೋಬೇಕು, ಹಾಗೆ ಡ್ಯಾಂಡ್ರಫ್ನು ಕೂಡ ರಿಮೂವ್ ಮಾಡ್ಕೋಬೇಕು, ಹಾಗೆ ಹೆಲ್ದಿಯಾಗೂ ಕೂಡ ನನ್ನ ಹೇರ್ಸ್ನ ಇಟ್ಕೋಬೇಕು ಅಂತ ನಾನು ಒಂದು ಓಮ್ ಮಾಸ್ಕ್ನ ನಾನು ರೆಡಿ ಮಾಡ್ತಾ ಇದ್ದೀನಿ. ಹೋಮ್ ಪೇಸ್ಟ್ ಅಂತಲೇ ಹೇಳ್ಬೋದು. ಸೊ ಅದನ್ನು ನಾನು ನಿಮಗೂ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಅದನ್ನ ಹಚ್ಚಿ ಒಂದು ½ ಬಿಟ್ಬಿಟ್ಟು ತಲೆ ಸ್ನಾನ ಮಾಡಿಕೊಂಡ್ರೆ ತುಂಬ ಒಂದು ಸಾಫ್ಟಾಗಿ ಇರುತ್ತೆ, ಹಾಗೆ ಹೆಲ್ದಿಯಾಗಿ ಕೂಡ ಕಾಣುತ್ತೆ ಕೂದಲು ಅಂತಲೇ ಹೇಳ್ಬೋದು. ಸೊ ಇನ್ನು ತಡ ಮಾಡೋಲ್ಲ. ಸೊ ಬನ್ನಿ, ಇನ್ನು ಅದು ಹೇಗೆ ಮಾಡೋದು ಹೇರ್ ಮಾಸ್ಕ್ ಅಂತ ತೋರಿಸ್ತೀನಿ, ಬನ್ನಿ. ಅದಕ್ಕೆ ಜಸ್ಟ್ ಅದಕ್ಕೆ ಬೇಕಾಗಿರೋದು ಆಲೋವೆರಾ, ಓಕೆನಾ. ಆಲೋವೆರಾ ಒಂದು ಬೇಕು. ಅದಾದಮೇಲೆ ಕರ್ಬೇವು, ಓಕೆನಾ. ಇದೊಂದು ಕರ್ಬೇವು ಬೇಕು, ಹಾಗೆ ಬಿಳಿ ದಾಸವಾಳ, ಓಕೆ. ಅದಾದ್ಮೇಲೆ ಇದು ಆಪ್ಷನಲ್ಲು, ನಿಮಗೆ ಬೇಕಾದ್ರೆ ಹಾಕೋಬಹುದು, ಇಲ್ಲ ಅಂದ್ರೆ ಬೇಡ. ಒಂದೇ ಒಂದು ರೋಸು, ಅದು ಚೆನ್ನಾಗಿ ಸ್ಮೆಲ್ ಬರಲಿ ಅನ್ನೋ ಒಂದು ಕಾರಣಕ್ಕೆ ರೋಸ್ ತಗೊಂಡಿದ್ದೀನಿ, ಒಂದೇ ಒಂದು ರೋಸು. ಸೊ ಇಷ್ಟಾದ್ಮೇಲೆ ಇನ್ನ ಒಂದು ಇಂಗ್ರೀಡಿಯೆಂಟ್ ಬಂದು ದಾಸವಾಳ, ಬಿಳಿ ದಾಸವಾಳದ ಎಲೆ ಬೇಕೇ ಬೇಕು, ಇದು ಇರಲೇಬೇಕು, ಓಕೆನಾ. ಇದು ಸೊ ಈಗ ಹೇಗೆ ಮಾಡ್ಕೊಬರೋದು ಅಂತ ನೋಡ್ಕೊಳ್ಳೋಣ, ಬನ್ನಿ. ಸೊ ಇಲ್ಲಿ ಮೊದಲನೇದಾಗಿ ಒಂದು ಬೌಲ್ನ ತಗೊಂಡಿದ್ದೀನಿ. ಸೊ ಇಲ್ಲಿ ಆಲೋವೆರಾ ಏನು ಕಟ್ ಮಾಡಿ ತಂದಿದ್ನಲ್ಲ, ಸೊ ಅದನ್ನು ಸ್ವಲ್ಪ ಮಾತ್ರ ಮಾಡ್ಕೊಳ್ಳೋಣ. ಫಸ್ಟು ನೋಡಿ, ನೀವು ಒಂದ್ಸಲಿ ಹಾಕಿ ರಿಸಲ್ಟ್ ನೋಡಿ. ವಾರಕ್ಕೆ ಇದನ್ನು ಒಂದು ಸಲ ಹಾಕಿದ್ರೆ ಸಾಕು. ಈ ಮಾಸ್ಕ್ನ ಒಂದೇ ಒಂದು ಸಲ ಹಾಕಿದ್ರೆ ಸಾಕು. ಅದು ಸ್ವಲ್ಪ ಡ್ಯಾಂಡ್ರಫ್ ಇದ್ದಾಗ ನೋಡಿ ಯಾವ ಥರ ಇದೆ, ನ್ಯಾಚುರಲಿ ಒಬ್ಟೈನ್ಡ್ ಇದು ಜೆಲ್ ಅಂತಲೇ ಹೇಳ್ಬೋದು. ಸೊ ಇದನ್ನು ನೀಟಾಗಿ ತೆಗೆದು ಒಂದು ಸ್ವಲ್ಪನೂ ವೇಸ್ಟ್ ಮಾಡ್ದಂಗೆ ಈ ಜೆಲ್ನ ಹಾಕ್ಕೊಳ್ಳೋಣ. ಇಲ್ಲ ಈ ಜೆಲ್ ಬದಲು ಆಲ್ಟರ್ನೇಟ್ ಇನ್ನೂ ಒಂದು ಏನಪ್ಪ ಹಾಕೋಬೋದು ಅಂತಂದರೆ, ಇನ್ ಕೇಸ್ ನಿಮಗೆಲ್ಲೂ ನ್ಯಾಚುರಲಾಗಿ ಸಿಗ್ತಿಲ್ಲ ಅಂತ ಅಂದರೆ ಎಗ್ ವೈಟ್ನ ಕೂಡ ನೀವು ಹಾಕೊಬೋದು. ನೋಡಿ, ಎಗ್ ವೈಟ್ನ ಕೂಡ ಹಾಕೋಬೋದು, ಬರೀ ಎಗ್ ವೈಟ್ ಮಾತ್ರ. ಹಾಗೆ ನಿಮಗೆ ಜಾಸ್ತಿ ಅಂಟುತ್ತೆ ಕೂದಲು ಅನ್ನೋವಂಥವ್ರು ಏನು ಮಾಡಬೇಕು ಅಂತ ಅಂದರೆ, ಡ್ಯಾಂಡ್ರಫ್ ಆಗೋದು ನಾರ್ಮಲಿ ಎಲ್ಲರಿಗೂ ಆಗುತ್ತೆ, ಅದರಲ್ಲೂ ಅಂಟುತ್ತೆ, ಡ್ಯಾಂಡ್ರಫ್ ಜಾಸ್ತಿಯಾಗಿ ಅಂಟುತ್ತಲ್ಲ. ಸೊ ಅಂಥವ್ರು ಏನು ಮಾಡಬೇಕು ಅಂದರೆ, ಒಂದು ನೈಟೆಲ್ಲ ಮೆಂತ್ಯ ಕಾಳು, ಒಂದು 20 ಮೆಂತ್ಯ ಕಾಳನ್ನ, ಒಂದು ದಿನಕ್ಕೆ 20 ಮೆಂತ್ಯ ಕಾಳು, ಓಕೆನಾ. ಒಂದ್ಸಲಿ ನಾವು ಪ್ಯಾಕ್ ಮಾಡ್ಕೋತೀವಿ ಅಂದರೆ ಒಂದು 20 ಕಾಳನ್ನ ನೆನೆ ಹಾಕಿ ಮಾರ್ನಿಂಗು ರುಬ್ಬೇಕಾದ್ರೆ ಈ ರೀತಿಯಾದ ಪೇಸ್ಟ್ಗಳನ್ನ ಮಾಡಬೇಕಾದ್ರೆ ಜೊತೆಗೆ ಹಾಕಿ ರುಬ್ಬಿ. ಒಂದೇ ಒಂದು ದಾಸವಾಳ, ಒಂದು ರೆಡ್ ರೋಸ್ ಮಾತ್ರ ಹಾಕಿ, ಇನ್ಯಾವುದು ಬೇರೆದು ಯಾವುದು ಹಾಕಬೇಡಿ. ಅದಾದಮೇಲೆ ಒಂದು ಗರಿ ಅಂದರೆ ಒಂದು 12ರಿಂದ 13 ಎಲೆ ಇರುವಂತಹ ಕರಿಬೇವು, ಇಷ್ಟನ್ನು ಹಾಕ್ಕೊಂಡು ಗ್ರೈಂಡರ್ಗೆ ಹಾಕಿ ನುಣ್ಣಗೆ ಪೇಸ್ಟ್ ಆಗಬೇಕು ಅನ್ನೋ ಹಾಗೇನಿಲ್ಲ, ಹಾಗೆ ಇರಬೇಕು ಅನ್ನೋ ಹಾಗೂ ಇಲ್ಲ, ಓಕೆನಾ. ಹಾಕೊಳ್ಳೋದು ಒಂದು ಮೀಡಿಯಮ್ ಆಗಿ ಆದರೂ ಓಕೆ. ಸೊ ಇದೆಲ್ಲ ಆದಮೇಲೆ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ, ಆರೆಂಜ್ ಸಿಪ್ಪೆ ಬರುತ್ತೆ ಗೊತ್ತಾ, ಆರೆಂಜ್ ಸಿಪ್ಪೆ. ಸೊ ಅದನ್ನು, ಇದು ಆಪ್ಷನಲ್ಲು, ಬೇಕಾದರೆ ಹಾಕ್ಕೊಳ್ಳಿ, ಇತ್ತು ಅಂತ ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂತ ಅಂದರೆ ಬೇಡ, ಓಕೆ. ಇದು ಒಂದು. ಹಾಗೆ ಮೊಸರು ಬೇಕೇ ಬೇಕು. 2 ಸ್ಪೂನ್ ಮೊಸರನ್ನ ಹಾಕೋತಾ ಇದ್ದೀನಿ ನಾನು, ಜಾಸ್ತಿ ಹಾಕೊಳ್ಳೋಕೆ ಹೋಗಬೇಡಿ, 2 ಸ್ಪೂನ್ ಸಾಕು. ಸೊ 2 ಸ್ಪೂನು ನಾನು ಇಲ್ಲಿ ಗಟ್ಟಿ ಮೊಸರನ್ನು ಹಾಕೊತಾ ಇದ್ದೀನಿ. ಹಾಕ್ಕೊಂಡ್ರೆ ತುಂಬ ಸಾಫ್ಟ್ ಆ್ಯಂಡ್ ಶೈನಿಯಾಗಿ ಬರುತ್ತೆ ಕೂದಲು. ಸೊ ಆ ಒಂದು ಕಾರಣಕ್ಕೆ ಇಷ್ಟನ್ನು ಹೋಗಿ ಗ್ರೈಂಡ್ ಮಾಡಿಕೊಂಡು ಬರ್ತೀನಿ ನಾನು.
ನೋಡಿ ಈ ಕನ್ಸಿಸ್ಟೆನ್ಸಿ ಇರಬೇಕು. ಬಟ್ ನಾನು ರೋಸ್ ಹಾಕಿರೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಪೇಸ್ಟ್ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಸೊ ನೋಡಿ ಕನ್ಸಿಸ್ಟೆನ್ಸಿ ಬಂದು ಇಷ್ಟಿದ್ರೆ ಸಾಕು. ಸೊ ಅದೇ ಬೌಲ್ಗೆ ಇದನ್ನೆಲ್ಲ ಶಿಫ್ಟ್ ಮಾಡ್ಕೊಳ್ಳೋಣ. ಒಂದು ಟೈಮ್ಗೆ ನಾನು ಎಷ್ಟು ಹಾಕಬೇಕು ಅಷ್ಟನ್ನು ಹಾಕ್ತಾಯಿದ್ದೀನಿ, ಇಲ್ಲಿ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಹಾಗೆ ಏನು ಮಾಡಬೇಕಂದ್ರೆ ಫಸ್ಟು ಬೇಸ್ಗೆ ಹಾಕೋಬೇಕು. ಫಸ್ಟೇ ಎಲ್ಲ ಕೂದಲು ಮೇಲೆಲ್ಲ ಹಾಕ್ಕೊಂಡು ಕೂತ್ಕೊಳ್ಳೋದಲ್ಲ, ಫಸ್ಟು ಬೇಸ್ಗೆ ಹಾಕೋಬೇಕು. ಓಕೆನಾ? ಈ ರೂಟ್ಸ್ ಬರುತ್ತಲ್ಲ ಅದಕ್ಕೆ ಹಾಕೋಬೇಕು. ಸೊ ಪೇಸ್ಟ್ ಹೇಗೆ ಮಾಡಿದೆ ಅಂತ ನೋಡ್ಕೊಬಂದ್ರಿ ಅಲ್ವಾ. ಇವಾಗ ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ಸೊ ಪೇಸ್ಟ್ ಬಂದು ಇಷ್ಟು ಸಿಕ್ಕಿದೆ. ಸೊ ಸಾಕು, ನನಗೆ ಒಂದು ಟೈಮ್ಗೆ ಸಾಕು. ಹೋಲ್ ಕೂದಲುಗೆ ಏನು ಹಾಕಲ್ಲ ನಾನು, ಜಸ್ಟ್ ಹೆಡ್ಗೆ ಮತ್ತು ಮೇಲ್ಗಡೆ ಕಾಣುವಂತಹ ಕೂದಲುಗೆ ಅಷ್ಟೇ ಹಾಕೋದ್ರಿಂದ ಇಷ್ಟು ಸಾಕು ನನಗೆ. ಸೊ ಬನ್ನಿ ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ಸೊ ಇವಾಗ ಅಪ್ಲೈ ಮಾಡ್ಕೊಳ್ಳೋಣ. ಸೊ ಲಕ್ಕಿಲಿ ದೇವರ ಒಂದು ಉಡುಗೊರೆ ಅಂತಾನೆ ಹೇಳ್ಬೋದು. ನನಗೆ ಇಷ್ಟು ಶೈನಿಂಗ್ ಆದಂತಹ, ಇಷ್ಟು ಥಿಕ್ ಆದಂತಹ, ಇಷ್ಟು ಬ್ಲ್ಯಾಕ್ ಆದಂತಹ ಒಂದು ಕೂದಲನ್ನ ದೇವರು ಕೊಟ್ಟಿದ್ದಾನೆ ನನಗೆ. ಸೊ ಎಸ್, ಬನ್ನಿ ಇವಾಗ ಹೇಗೆ ಅಪ್ಲೈ ಮಾಡೋದು ಈ ಮಾಸ್ಕ್ನ ಅಂತ ತೋರಿಸ್ತೀನಿ. ಮೊದಲನೇದಾಗಿ ಮುಂದೆಯಿಂದ ಹಚ್ಕೊಂಡು ಬರಬೇಕು. ಯಾಕಂದ್ರೆ ಡ್ಯಾಂಡ್ರಫ್ ಬಂದು ನನಗೆ ಫ್ರಂಟ್ ಅಲ್ಲಿ ಜಾಸ್ತಿ ಇದೆ. ಯಾವ ಪಾರ್ಟ್ ಅಲ್ಲಿ ಜಾಸ್ತಿ ಇದೆ ಅದನ್ನ ಸೊ ಫೈನಲಿ ಆಯಿತು, ಎಲ್ಲ ಮುಗೀತು. ಆಮೇಲೆ ಮೇಲ್ಗಡೆ ಕೂದಲು ಏನಿದೆಯಲ್ಲ ಅದು ಫ್ರಂಟಲ್ಲಿ ನಮಗೆ ಸ್ವಲ್ಪ ಸಾಫ್ಟ್ ಅನ್ನಿಸ್ಬೇಕಲ್ವ. ಸೊ ಅದಕ್ಕೋಸ್ಕರ ಇಲ್ಲಿ ಜಾಸ್ತಿ ಹಚ್ತಾ ಇದ್ದೀನಿ. ನೋಡಿ ನೀವು, ಹಾಗೆ ನಾನು ಲಾಸ್ಟಲ್ಲಿ ತೋರಿಸಿದ್ದೀನಿ ಸಾಫ್ಟಾಗಿ, ಎಷ್ಟು ಸಾಫ್ಟಾಗಿ ಹಾಗೆ ಸಿಲ್ಕಿಯಾಗಿ ಇದೆ ನಂದು ಕೂದಲು ಅಂತ. ನೋಡಿ ಈ ಥರ ಮಿಕ್ಕಿರೋದನ್ನ ನೀಟಾಗಿ ಹಾಕೋಬೇಕು. ಸ್ವಲ್ಪ ಮೇಲೆ ದಟ್ಟವಾಗಿ ಹಾಕ್ಕೊಂಡ್ರೂ ನಡೆಯುತ್ತೆ. ಆಮೇಲೆ ಇದನ್ನು ಫುಲ್ಲು ಮೆರ್ಕೊಬೇಕಾ ಅಂದರೆ ಕೆಲವರು ಮೆಹಂದಿನೆಲ್ಲ ಹಾಕೋತಾರಲ್ಲ ಆ ಥರ ಮಾಡಬೇಕಾ ಅಂತ ಕೇಳ್ತಾರೆ. ದಯವಿಟ್ಟು ಹಂಗೆ ಮಾಡೋಕ್ಕೆ ಹೋಗ್ಬೇಡಿ. ನಾನು ಈಗ ಯಾವ ಥರ ತೋರಿಸಿದ್ದೀನಿ ಅದೇ ಥರ ಹಚ್ಕೊಳ್ಳಿ. ಸೊ ಇದು ಸ್ವಲ್ಪ ಒಂದು 1/4 ಗಂಟೆ ಆದಮೇಲೆ ಇದು ನಾನು ತೋರಿಸ್ತಾ ಇರೋದು. ಎಷ್ಟೊತ್ತು ಬಿಡಬೇಕು ಅಂದರೆ ಮ್ಯಾಕ್ಸಿಮಮ್ 30 ನಿಮಿಷ ಸಾಕು. ಸೊ 30 ನಿಮಿಷ ಆದಮೇಲೆ ನಾನು ತೋರಿಸ್ತಾ ಇರೋದು ಸ್ನಾನ ಎಲ್ಲ ಆದ ತಕ್ಷಣವೇ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಡ್ಯಾಂಡ್ರಫ್ ಒಂಚೂರು ಇಲ್ಲ. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಐ ಥಿಂಕ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಅನ್ಕೋತೀನಿ, ನಾನು ಹೇಳಿದ ಒಂದು ಟಿಪ್. ಆಮೇಲೆ ನಾನು ಮುಂದೆ ಜಾಸ್ತಿ ಹಚ್ಚಿದ್ದೆ ನೋಡಿ, ಅದು ರಿಸಲ್ಟ್ ಇಲ್ಲೇ ಗೊತ್ತಾಗ್ತಿದೆ ಫ್ರಂಟಲ್ಲಿ ಎಷ್ಟು ಸಿಲ್ಕಿ ಕಾಣ್ತಾ ಇದೆ ಅಂತ. ಸೊ ನೋಡಿ, ಸೊ ಫೈನಲಿ ಡನ್ ಅಂತಲೇ ಹೇಳ್ಬೋದು. ತುಂಬ ಇಷ್ಟ ಆಯಿತು ಮಾಸ್ಕು. ಯಾವುದೇ ರೀತಿಯಾದಂತಹ ಬ್ಯಾಡ್ ಸ್ಮೆಲ್ ಇರಲ್ಲ. ಇದಕ್ಕೆ ಆಪ್ಷನ್ನಾಗಿ ಮೊಟ್ಟೆ ಎಗ್ ವೈಟ್ ಕೂಡ ಹಾಕೋಬೋದು ನೀವು. ಆಮೇಲೆ ಇದು ಹಾಗಾಗಿ ಇರುತ್ತೆ ಕೆಲವು
ಎಲೆಗಳು ಎಲ್ಲ. ಸೊ ತುಂಬ ಎಷ್ಟು ತಿಕ್ಕೊಳ್ಳೋಕ್ಕಾಗುತ್ತೆ ಅಷ್ಟು ತಿಕ್ಕೊಳ್ಳಿ. ಇನ್ ಕೇಸ್ ಆಗಲಿಲ್ಲ ಅಂದರೆ ಬಿಡಿ, ಡ್ರೈ ಆದಮೇಲೆ ಅದೇ ಉದುರೋಗುತ್ತೆ. ಸೊ ಇದಿಷ್ಟು. ಆಮೇಲೆ ಇನ್ನು ಮೇಯ್ನಾಗಿ ಇನ್ನೊಂದು ಟಿಪ್ ಏನಪ್ಪ ಅಂದರೆ, ತಲೆ ಸ್ನಾನ ಮಾಡುವಾಗ ತುಂಬ ಬಿಸಿ ನೀರನ್ನ ಹಾಕೋಬೇಡಿ, ಮೀಡಿಯಮ್ ಆದಂತಹ ನೀರನ್ನ ಹಾಕ್ಕೊಳ್ಳಿ. ಸೊ ಈ ಥರ ಹಾಕೋದ್ರಿಂದ ಲೈಫ್ ಜಾಸ್ತಿ ಬರುತ್ತೆ, ಕೂದಲು ಜಾಸ್ತಿ ಉದುರಲ್ಲ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ಟಿಪ್ ನಿಮಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ. ಟಿಪ್ನ ಟ್ರೈ ಮಾಡಿ ರಿಸಲ್ಟ್ನ ನೀವು ಕೂಡ ಕಮೆಂಟ್ ಮಾಡಿ ಹೇಳಿ.